ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಂಕರ ವೆಂಕಟೇಶ್ವರ್ ಅಂತ. ನಾನು ಇವತ್ತು ಇಲ್ಲಿ ಏನ್ ಬಂದಿದ್ದೀನಿ ಅಂದ್ರೆ, ನಮ್ಮ ಬ್ರ್ಯಾಂಡ್ ಆದ ಉಡಾನ್ ಸೇಫ್ ಇದು 3 ಸೈಜ್ ಅಲ್ಲಿ ಸಿಗುತ್ತೆ. ಒಂದು ಸ್ಮಾಲ್, ಮೀಡಿಯಂ ಮತ್ತೆ ಲಾರ್ಜ್. ಈ ನಮ್ಮ ಉಡಾನ್ ಸೇಫ್ ಮತ್ತೆ ಅದರ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತ ಬ್ರ್ಯಾಂಡ್ ಬಗ್ಗೆ ನಾನು ಕೆಲವು ಪರಿಚಯವನ್ನು ಮಾಡ್ಕೊಡ್ತಾ ಇದ್ದೀನಿ. ಅಂದ್ರೆ ಆಲ್ರೆಡಿ ಗೊತ್ತಿದೆ ಎಲ್ರಿಗೂ, ವಿಸ್ಪರ್ ಈಗ ಹೊಸದಾಗಿ ಬಂದಿರುವಂತದ್ದು ವಿಸ್ಪರ್ ಅಡ್ವಾನ್ಸ್. ಇದು ನೆಕ್ಸ್ಟ್ ಇದು ವಿಸ್ಪರ್, ಇದು ಸ್ಟೇ ಫ್ರೀ, ಇದು ಸೋಫಿ. ಇದು ನಮ್ಮ ಬ್ರ್ಯಾಂಡ್ ಉಡಾನ್ ಸೇಫ್ ಮೀಡಿಯಂ ಅಂಡ್ ಉಡಾನ್ ಸೇಫ್ ಲಾರ್ಜ್. ಈಗ ನಾನು ಈ ಎಲ್ಲ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಎಷ್ಟು ನಮ್ಮ ದೇಹದ ರಕ್ತವನ್ನು ಅಬ್ಸರ್ವ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಇದು ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಾಗುತ್ತೆ, ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಅವರ ಫ್ಲೋ ಎಷ್ಟು ಹೋಗ್ತಿರುತ್ತೆ, ಯಾವ ಪ್ಯಾಡ್ಸ್ ಹೇಗೆ ಅಬ್ಸರ್ವ್ ಆಗುತ್ತೆ ಅಂತ. ಆದ್ರೆ ಅಷ್ಟೇ ಅಲ್ಲ, ಈ ಒಂದು ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ಯಾವ್ಯಾವ ಪ್ರಾಬ್ಲಮ್ಸ್ಗಳು ಬರ್ತವೆ, ಯಾವ್ಯಾವ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ಕೊಡ್ತಾ ಇದ್ದೀನಿ. ಈಗ ಫಸ್ಟ್ ನಾವು ನಮ್ಮ ಈ ಎಲ್ಲ ಪ್ಯಾಡ್ಸ್ ನ ಓಪನ್ ಮಾಡಿ ಇಟ್ಕೊಳ್ಳೋಣ. ಫಸ್ಟ್ ನಾವು ವಿಸ್ಪರ್ ನ ಓಪನ್ ಮಾಡ್ತಿದೀವಿ. ವಿಸ್ಪರ್ ಸಿಂಗಲ್ ಇಲ್ಲಿಟ್ಟಿದ್ದೀನಿ. ನೆಕ್ಸ್ಟ್ ಈ ಪ್ಯಾಕೆಟ್ ಇಟ್ಟಿದ್ದೀನಿ. ಸ್ಟೇ ಫ್ರೀ. ಈ ಎಲ್ಲ ಪ್ಯಾಡ್ಸ್ ಎಷ್ಟೆಷ್ಟು ಅಬ್ಸರ್ವ್ ಆಗುತ್ತೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸೋಫಿ ಅಂತ. ಸೋಫಿ ಇದು ನಮ್ಮ ಬ್ರ್ಯಾಂಡ್ ಉಡಾನ್ ಸೇಫ್. ಇದು ಅಷ್ಟೇ, ಇದು ನಮ್ಮ ಬ್ರ್ಯಾಂಡ್ ಉಡಾನ್ ಸೇಫ್. ಓಕೆ, ಈಗ ಒಂದೊಂದೇ ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ವಿಸ್ಪರ್ ಇನ್ನೊಂದು, ನಾನಿಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಸ್ಟೇ ಫ್ರೀ. ಸೋಫಿ ನೆಕ್ಸ್ಟ್ ಇದು ನಮ್ಮ ಬ್ರ್ಯಾಂಡ್. ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಫುಲ್ ಕವರ್ ಇರುತ್ತೆ.
ಇದು ಬಹಳ ಸೇಫ್ಟಿ ಆಗಿರುತ್ತೆ. ಸಿಂಗಲ್ ಆಗಿ ಪ್ಯಾಕೆಟ್ ಇಟ್ಕೊಂಡು ಹೋದ್ರು ಇದರೊಳಗೆ ಡಸ್ಟ್ ಅದು ಇದು ಏನು ಹೋಗಲ್ಲ, ಸೇಫ್ ಆಗಿರುತ್ತೆ. ಇದು ಸಹ ನಮ್ಮ ಬ್ರ್ಯಾಂಡ್. ಇದು ಸಹ ಎರಡು ಕಡೆ ಶೀಲ್ ಇರುತ್ತೆ. ಇದು ಇಲ್ಲಿ ಅಂಟಿಸಿದ್ದೀನಿ, ಸ್ಟಿಕ್ ಮಾಡಿದ್ದೀನಿ. ಓಕೆ, ಓಕೆ. ಈಗ ಇಲ್ಲಿ ಎಲ್ಲ ಬ್ರ್ಯಾಂಡ್ ವಿಸ್ಪರ್ದು ಎರಡು ಬ್ರ್ಯಾಂಡ್ ಇದಾವೆ. ಸ್ಟೇ ಫ್ರೀ ಇದೆ, ಸೋಫಿ ಇದೆ, ನಮ್ಮ ಉಡಾನ್ ಸೇಫ್ ನಮ್ಮ ಬ್ರ್ಯಾಂಡ್ ಎರಡು ಇದಾವೆ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಇಲ್ಲಿ ಆನಿಯನ್ ಚಿಪ್ ಅಂತ ಇದೆ. ಉಡಾನಲ್ಲಿ ಆನಿಯನ್ ಚಿಪ್. ಈ ಆನಿಯನ್ ಚಿಪ್ ಬಗ್ಗೆ ಆಮೇಲೆ ನಾನು ಹೇಳ್ತೀನಂತೆ. ಎರಡರಲ್ಲೂ ಆನಿಯನ್ ಚಿಪ್ ಇದೆ. ಈ ಆನಿಯನ್ ಚಿಪ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬಾಡಿಗೆ ಅಟ್ಯಾಚ್ ಆಗಿ ನಮ್ಮ ಬಾಡಿಯಲ್ಲಿ ಇರುವಂತ ಆಂಟಿ ಆಕ್ಸಿಡೆಂಟ್ಸ್ನೆಲ್ಲ ರಿಮೂವ್ ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಯಾವುದೇ ಥರದ್ದು ಇನ್ಫೆಕ್ಷನ್ ಆಗದೆ ಇರೋ ಥರ ಪ್ರೊಟೆಕ್ಟ್ ಮಾಡುತ್ತೆ. ಸೋ ಮೆನಿ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ನ ಇರಾಡಿಕೇಟ್ ಮಾಡುತ್ತೆ, ಎಲ್ಲ ತೆಗೆದು ಹಾಕುತ್ತೆ. ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು, ಲುಕೋರಿಯಾ, ಸೋ ಮೆನಿ ಗೈನಕಾಲಜಿಕಲ್ ಡಿಸಾರ್ಡರ್ಸ್ ಅವನ್ನೆಲ್ಲೂ ಕ್ಲಿಯರ್ ಮಾಡುತ್ತೆ. ಇದ್ರ ಬಗ್ಗೆ ಈ ಆನಿಯನ್ ಚಿಪ್ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಂತೆ. ಈಗ ನಾನು ನಿಮಗೆ ಏನು ಹೇಳ್ತೀನಿ, ಈಗ ನಾವು ಒಂದು ಲಿಕ್ವಿಡ್ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ನೀರನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೀರನ್ನ ತಗೋತಾ ಇದ್ದೀನಿ. ಆ ನೀರಿಗೆ ಸಮ್ ಕಲರ್ ಹಾಕ್ತಿದ್ದೀನಿ ನಾನು. ಯಾಕಂದ್ರೆ ನಮಗೆ ಎಷ್ಟು ಅಬ್ಸರ್ಪ್ಷನ್ ಆಗ್ತಿದೆ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಮೀಡಿಯಾ ಬೇಕು, ಕಲರ್ ಮೀಡಿಯಾ ಬೇಕು. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಮಗೆ ಈಸಿಯಾಗಿ ಗೊತ್ತಾಗಬೇಕು ಎಷ್ಟು ಅಬ್ಸರ್ವ್ ಆಗಿದೆ ಏನಾಗಿದೆ ಅಂತ ಗೊತ್ತಾಗಬೇಕು. ಅದರ ಸಂಬಂಧ ನಾನು ಕಲರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು 50 ml ಬೀಕರ್ ಇದು. ಈಗ ನಾನು ಫಸ್ಟ್ 50 ಬೇಡ 25 ml ಹಾಕೋಣ. ಹಾಕ್ಬಿಡೋಣ. ಇದು ಅನ್ಕೊಳ್ಳೋಣ, ಇದು ನಮ್ಮ ಬ್ಲಡ್. ಇದು ನಾನು 50 ml ತಗೊಂಡಿದ್ದೀನಿ. 50 ml ಫಸ್ಟ್ ನಾವು ವಿಸ್ಪರ್ಗೆ ಹಾಕೋಣ. ಯಾಕಂದ್ರೆ ನಾವು ಹಾಕೋತ ಈ ಕಡೆ ಬಂದಾಗ ಅಬ್ಸರ್ವ್ ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ಅಬ್ಸರ್ವ್ ಆಗಿ ಇದಕ್ಕೆ ಫಸ್ಟ್ ಚಾನ್ಸ್ ಕೊಟ್ಬಿಡೋಣ. ಇಲ್ಲಿಗ ನಾನು ಹಾಕ್ತಾ ಇದ್ದೀನಿ. ಇದು ಎಷ್ಟು ಬೇಗ ಸೋಪ್ ಆಗುತ್ತೆ ಅಂತ ನಾವಿಲ್ಲಿ ನೋಡ್ಕೋಬಹುದು. $50 ml ಹಾಕ್ತೀನಿ. ಈಗ ಮತ್ತೆ ನಾನು $50 ml ತಗೊಳ್ತಿದ್ದೀನಿ. ಎಸ್, ಇದು ನಾವು ಇನ್ನೊಂದು ವಿಸ್ಪರ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಟೈಮ್ ಕೊಟ್ಟಾಗುತ್ತೆ. ಎಷ್ಟು ಅಬ್ಸರ್ವ್ ಆಗುತ್ತೆ ಅಷ್ಟು ಅಬ್ಸರ್ವ್ ಆಗಲಿ. ಈಗ ನಾನು ನೆಕ್ಸ್ಟ್ ಸ್ಟೇ ಫ್ರೀ ಬರ್ತಾ ಇದ್ದೀನಿ. ಅದಕ್ಕೂ ನಾನು ಸೇಮ್ 50 ml ಹಾಕ್ತಾ ಇದ್ದೀನಿ. 50 ml. ನೋಡ್ತಿರ್ಬೋದು, ಅಬ್ಸರ್ವ್ ಆಗ್ತಿರೋದು. ಹಾಗೆ ನಾನು ಇನ್ನೊಂದು 50 ml ತಗೊಂಡು ನಾನು ಸಾಫ್ಟ್ಲಿ ಹಾಕ್ತಿದ್ದೀನಿ. ಇದು ಅನ್ಕೊಳ್ಳೋಣ, ಇದು ನಮ್ಮ ಬ್ಲಡ್ ಅಂತ ಎಷ್ಟು ಅಬ್ಸರ್ವ್ ಆಗುತ್ತೆ. ಯಾಕಂದರೆ ಅಬ್ಸಾರ್ಪ್ಷನ್ ಇದೆ ಇಂಪಾರ್ಟೆಂಟ್ ಲೇಡೀಸರಿಗೆ. ಈಗ ಅದೇ ರೀತಿ ಅಗೇನ್ 50 ml ನಾನು ನಮ್ಮ ಪ್ಯಾಡ್ ಅಂದರೆ ಉಡಾನ್ ಸೆಟ್ ಮೇಲೆ ಹಾಕ್ತಾ ಇದ್ದೀನಿ.
ಸೇಮ್ ಅನದರ್ 50 ml ನಾನು ನಮ್ಮ ಉಡಾನ್ ಸೇಫ್ ಮೇಲೆ ಇನ್ನೊಂದು ಪ್ಯಾಡ್ ಇದೆ, ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಈಗ ಸಾಕಷ್ಟು ಟೈಮ್ ಆಗೋಗ್ಬಿಟ್ಟಿದೆ. ಅದು ಎಷ್ಟು ಅಬ್ಸರ್ವ್ ಆಗಿದೆ ಅಂತ ನಾವು ಟಿಶ್ಯೂ ಪೇಪರ್ನ ಟೆಸ್ಟಲ್ಲಿ ನೋಡೋಣ. ಈಗ ನಾನು ಒಂದು ಟಿಶ್ಯೂ ಪೇಪರ್ ತಗೋತೀನಿ. ಒಂದು ಟಿಶ್ಯೂ ಪೇಪರ್ ತಗೋತೀನಿ, ಕಂಪ್ಲೀಟ್ಲಿ ಡ್ರೈ ಇದೆ. ಇದ್ರ ಮೇಲೆ ನಾನು ಇದು ಇಡ್ತಿದ್ದೀನಿ. ಇದು ಎಷ್ಟು ಡ್ರೈ ಇದೆ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗ್ತಿದೆ. ಈಗ ಆಲ್ರೆಡಿ ಇಲ್ಲಿ ಬೆಟ್ಟ ಹೋಗ್ಬಿಟ್ಟಿದೆ. ಓಕೆ, ಇದ್ರ ಮೇಲೆ ಇಡ್ತಾ ಇದ್ದೀನಿ. ಇದು ಸಹ ಆಲ್ರೆಡಿ ಬೆಟ್ಟ ಹೋಗ್ಬಿಟ್ಟಿದೆ. ಓಕೆ, ನೆಕ್ಸ್ಟ್ ಸ್ಟೇ ಫ್ರೀ ಮೇಲೆ ಇಡೋಣ ಟಿಶ್ಯೂ ಪೇಪರ್. ಇದು ಆಲ್ಮೋಸ್ಟ್ ಡ್ರೈ ಇದೆ, ಸ್ವಲ್ಪ ಬೆಟ್ಟಿದೆ. ಹಾಗೆ ಸೋಫಿ ಮೇಲೆ ಇಡ್ತಿದ್ದೀನಿ. ಇದು ನೀವು ನೋಡ್ತಿರ್ಬೇಕು, ಕಂಪ್ಲೀಟ್ಲಿ ವೆಟ್ ಆಗಿದೆ. ಜಸ್ಟ್ 50 mlಗೆ ಇಷ್ಟು ಇದು ವೆಟ್ನೆಸ್ ಇದೆ. ಈಗ ನಾನು ಕಂಪ್ಲೀಟ್ಲಿ ಡ್ರೈ ಇದೆ. ಕಂಪ್ಲೀಟ್ಲಿ ನೀವು ಫೀಲ್ ಮಾಡ್ಬೋದು. ಇಲ್ಲಿ ಒಂಚೂರು ಹತ್ತುತ್ತಾ ಇಲ್ಲ, ಕಂಪ್ಲೀಟ್ಲಿ ಡ್ರೈ ಇದೆ. ಆದರೆ ಇದನ್ನು ನಾನು ತೆಗಿತೀನಿ. ನನ್ನ ಕೈ ನೋಡಿರಬೇಕು, ಕಂಪ್ಲೀಟ್ಲಿ ಡ್ರೈ ಇದೆ. ಗೊತ್ತಾಗ್ತಿರ್ಬೇಕು ನಿಮಗೆ ನೀರು. ಇಲ್ಲಿ ಹತ್ರ ಬನ್ನಿ, ಇಲ್ಲಿ ನಿಮಗೆ ನೀರು ಬರ್ತಿರೋದು ಇಲ್ಲಿ ಗೊತ್ತಾಗ್ತಿದೆ. ಇಲ್ಲಿ ಅಬ್ಸಾರ್ಪ್ಷನ್ ಭಾಳ ಕಮ್ಮಿ ಇದೆ. ಹಾಗೆ ಇದು ಸ್ವಲ್ಪ ಪರವಾಗಿಲ್ಲ, ಇದು ಆದರೂ ಇದರಲ್ಲಿ ನೀರಿನಂಶ ಇಲ್ಲಿ ಕಾಣ್ತಿದೆ ನಿಮಗೆ, ಸ್ವಲ್ಪ ಬರ್ತಾ ಇರೋದು ಇಲ್ಲಿ. ಓಕೆ, ಹೋಗ್ತಿದೆ. ನೆಕ್ಸ್ಟ್ ವಿಸ್ಪರ್. ಇದರಲ್ಲಂತೂ ನಿಮಗೆ ಗೊತ್ತಾಗ್ತಿದೆ, ಇಲ್ಲಿ ನೀರೆಲ್ಲ ಪೂರ್ತಿ. ಇದು ನೀರು ಹೀಗೆ ತೋರಿಸೋದಕ್ಕಿಂತ ನಾನು ಇಲ್ಲಿ ನೋಡಿ, ಇದೊಂದಿಷ್ಟು ನೀರಿದೆ. ಈಗ ನಾನು ಇದನ್ನು ರಿಮೂವ್ ಮಾಡ್ತಿದ್ದೀನಿ. ಒಂದು ನಿಮಿಷ ಇದನ್ನು ರಿಮೂವ್ ಮಾಡ್ತೀನಿ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ನೀರಿನಂಶ ಎಷ್ಟಿದೆ ಅಂತ. ಹಾಕಿದ್ದು ಬರೀ 50 ml. 50 ml ಅಲ್ಲಿ ಇಷ್ಟು ನೀರು ಅಂದರೆ ನಮ್ಮ ಬ್ಲಡ್ ಅಬ್ಸಾರ್ಪ್ಷನ್ ಭಾಳ ಕಡಿಮೆ ಇದೆ, ಕಡಿಮೆ ಅಬ್ಸಾರ್ಬ್ ಆಗುತ್ತೆ. ಎಲ್ಲ ಲೀಕೇಜು ಹೊರ ಬರ್ತಾ ಇರುತ್ತೆ. ಲೇಡೀಸಿಗೆ ಕಂಫರ್ಟ್ ಅನ್ಸೋದೇ ಇಲ್ಲ. ಇದು ವಿಸ್ಪರ್. ಈ ವಿಸ್ಪರ್ ಬಗ್ಗೆ ನೋಡೋಣ. ಇದನ್ನು ಸಹ ರಿಮೂವ್ ಮಾಡ್ತೀನಿ. ಇದನ್ನು ಸಹ ಸ್ಕ್ವೀಸ್ ಮಾಡೋಣ, ಇದರಲ್ಲಿ ಏನಿದೆ ಅಂತ. ಕಂಪ್ಲೀಟ್ಲಿ ಅಬ್ಸಾರ್ಪ್ಷನ್ನೇ ಇಲ್ಲ. ಓಕೆ, ಸ್ಟೇ ಫ್ರೀ. ಕಾಣ್ತಿರ್ಬೋದು, ಸ್ವಲ್ಪ ಬರ್ತಿದೆ, ಪರವಾಗಿಲ್ಲ. ಇದು ಜಲ್ಸಿದೆ. ಸೋಫಿದಂತೂ ನೀರು ಸಿಕ್ಕಾಪಟ್ಟೆ ಬರ್ತಿದೆ, ಅಬ್ಸಾರ್ಪ್ಷನ್ ಬಹಳ ಕಮ್ಮಿ ಇದೆ. ಈಗ ನಾನು ಇಲ್ಲಿ 50 ml ಹಾಕಿದ್ದೀನಿ. ಟಿಶ್ಯೂ ಪೇಪರಲ್ಲಿ ತೋರಿಸಿದೆ. ಒಂದು ನಿಮಿಷ, ನಾನು ಕೈನಾಗ ಫಸ್ಟ್ ಟಿಶ್ಯೂ ಪೇಪರಲ್ಲಿ ಬರ್ಸ್ಕೊಂಡ್ಬಿಡ್ತೀನಿ. ಈಗಲೂ ಸ್ವಲ್ಪ ಹೊತ್ತಾಗಿದೆ, ಭಾಳ ಹೊತ್ತಾಗಿದೆ. ಈಗಲೂ ನೀವು ನೋಡ್ಬೋದು ಟಿಶ್ಯೂ ಪೇಪರ್ ಕಂಪ್ಲೀಟ್ಲಿ ಡ್ರೈ ಇದೆ. ಈಗ ಒಂದು ಕೆಲಸ ಮಾಡೋಣ, ನಾವೀಗ ಇದಕ್ಕೆ ಇನ್ನೂ ಒಂದು 50 ml ಹಾಕೋಣ. ಅಂದರೆ ನಮ್ಮ ಅಬ್ಸಾರ್ಪ್ಷನ್ ಎಷ್ಟಿರುತ್ತೆ ಉಡಾನ್ ಸೇಫ್ಟು ಅಂತ ನೋಡೋಣಂತೆ. ಈಗ ಮತ್ತೆ ನಾನು 50 ml ತೊಗೊಂಡಿದ್ದೀನಿ, ಮತ್ತು ಹಾಕ್ತಾ ಇದ್ದೀನಿ ಇದಕ್ಕೆ. ಅಂದರೆ ಪರ್ ಡೇ ಫ್ಲೋ 100 ml ಅಂದ್ರೂ 12 hour ತನಕ ಇದ್ರೂ ಕೆಪಾಸಿಟಿ ಇರುತ್ತೆ. ಈಗ ಈಗ ಅದೊಂದು ಕೆಲಸ ಮಾಡಿ, ಈ ಕಡೆದಕ್ಕೂ ಇನ್ನೂ ಅದು 50 ml ಹಾಕ್ಬಿಡೋಣ. ಟೋಟಲ್ 100 ml ಹಾಕೋಗುತ್ತೆ. ಹಂಡ್ರೆಡ್ ml ಇದಕ್ಕಾಗಿದೆ, ಇದಕ್ಕೆ 100 ml ಆಗಿದೆ. ಈಗ ಮತ್ತೆ ಅಗೇನ್ ಒಂದ್ಸರಿ ಟಿಶ್ಯೂ ಪೇಪರ್ ಟೆಸ್ಟ್ ಮಾಡೋಣ. ಈಗ ನಿಮಗೆ ಗೊತ್ತಾಗುತ್ತೆ ಟಿಶ್ಯೂ ಪೇಪರ್ ಇಸ್ ಕಂಪ್ಲೀಟ್ಲಿ ಡ್ರೈ. ಈಗ ಇದ್ರ ಮೇಲೆ ಪ್ರೆಸ್ ಮಾಡಿದ್ರು ನಿಮ್ಮ ಟಿಶ್ಯೂ ಪೇಪರ್ ಡ್ರೈ ಆಸ್ ಇಟ್ ಈಸ್ ಡ್ರೈ ಆಗಿದೆ.
ಓಕೆ, ಈಗ ಇದ್ರ ಮೇಲೂ ಅಷ್ಟೇ ಇದು ಸಹ ಕಂಪ್ಲೀಟ್ಲಿ ಡ್ರೈ ಆಗಿದೆ. ಓಕೆ, ಈಗ ಕೆಳಗಂತೂ ಯಾವುದೂ ಲೀಕೇಜ್ ಇಲ್ಲ. ಹಾಗೆ ನಾವು ಕೆಲಸ ಮಾಡೋಣ, ಇನ್ನೂ ಒಂದು 50 ml ನೋಡೋಣ ಇದ್ರದ್ದು ಎಷ್ಟು ಅಬ್ಸಾರ್ಪ್ಷನ್ ಕೆಪಾಸಿಟಿ ಇದೆ ಅಂತ. ನಾವು ಎಷ್ಟು ಬ್ಲೀಡಿಂಗ್ ಆದ್ರೂ ಕಂಪ್ಲೀಟ್ಲಿ ಅಬ್ಸರ್ವ್ ಮಾಡ್ಕೊಳ್ತಾನೆ ಹೋಗುತ್ತೆ. ಯಾಕಂದರೆ ಇದರೊಳಗೆ ಸ್ಯಾಪ್ಚೆಲ್ ಟೆಕ್ನಾಲಜಿ ಅಂತ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಇದೇನು ಮಾಡುತ್ತೆ ಅಂದರೆ ಒಂದು ಜೆಲ್ ಫಾರ್ಮೇಷನ್ ಮಾಡುತ್ತೆ. ಈ ನೀರೆಲ್ಲ ಜೆಲ್ ಆಗಿ ಪರಿವರ್ತನೆ ಹೊಂದುತ್ತೆ. ಯಾವುದೇ ಥರದ್ದು ಬ್ಲಡ್ ಲೀಕೇಜನ್ನು ಹೊರಗಡೆ ಬಿಡ್ದಂಗೆ ಲಾಕ್ ಮಾಡಿಟ್ಕೊಳುತ್ತೆ. ಲಾಕಿಂಗ್ ಸಿಸ್ಟಮ್ ಇದೆ ಇದರೊಳಗೆ. ಅಷ್ಟೇ ಅಲ್ಲ, ಇದು ಮುಂದೆ ಒಂದು ಆ್ಯನಿಯಾನ್ ಚಿಪ್ ಇದೆ. ಈ ಆ್ಯನಿಯಾನ್ ಚಿಪ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತಿದ್ದೀನಿ. ಈಗ ನೋಡಿ, ಇದೆಲ್ಲ ಪೂರ್ತಿ ದಪ್ಪ ಆಗಿದೆ ಕಂಪ್ಲೀಟ್ಲಿ. ಆದರೂ ಸಹ ಇಷ್ಟಾದರೂ ನನ್ನ ಕೈ ವೆಟ್ಟಿಲ್ಲ, ಡ್ರೈ ಇದೆ, ಕಂಪ್ಲೀಟ್ಲಿ ಡ್ರೈ ಇದೆ. ಇಲ್ಲಿ ನಿಮಗೆ ಫೀಲ್ ಆಗ್ತಿರಬೇಕು, ಒಂಥರ ಬೆಡ್ ಟೈಪಲ್ಲಿ ಇರೋದು ನಿಮಗೆ ಫೀಲ್ ಆಗ್ತಾ ಇದೆ. ಇಲ್ಲಿ ಗೊತ್ತಾಗ್ತಿದೆಯಲ್ಲ, ಕಂಪ್ಲೀಟ್ಲಿ ಇದು ಅಬ್ಸರ್ವ್ ಆಗಿದೆ, ಜೆಲ್ ಫಾರ್ಮೇಷನ್ ಆಗಿದೆ. ಇಲ್ಲಿ ನೋಡಿ, ಇದರೊಳಗೆ ಯಾವುದೇ ಥರದ್ದು ಜೆಲ್ ಇಲ್ಲ, ಇಲ್ಲಿ ಯಾವುದೇ ಥರದ್ದು ಜೆಲ್ ಇಲ್ಲ. ಇದೆಲ್ಲ ಪೂರ್ತಿ 50 mlಗೆ ಇಷ್ಟು ಲೀಕೇಜ್ ಔಟ್ಪುಟ್ ಇದೆ. ಇಲ್ಲಿ ಸ್ವಲ್ಪ ಜೆಲ್ ಇದೇ ಜೆಲ್ ಇದೆ. ಸ್ಟೇಫ್ರಿಯಲ್ಲಿ ಅಷ್ಟು ಅಬ್ಸಾರ್ಬ್ ಆಗಿಲ್ಲ. ಇಲ್ಲಿ ಇನ್ನೂ ಆದರೂ ಸ್ಟಿಲ್ ಇದು ವೆಟ್ ಇದೆ. ಇದು ನಾನು ಇನ್ನೊಂದ್ಸರಿ ನಿಮಗೆ ಟಿಶ್ಯೂ ಪೇಪರಲ್ಲಿ ತೋರಿಸ್ತೀನಿ. ಇದು ಕಂಪ್ಲೀಟ್ಲಿ ವೆಟ್ ಇದೆ. ನನ್ನ ಕೈದು ಇಲ್ಲಿ ವೆಟ್ ಹತ್ತಿತ್ತು, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ವೆಟ್ ಅನ್ನಿಸ್ತಿದೆ. ಕಂಪ್ಲೀಟ್ಲಿ ಡ್ರೈ ಇದೆ. ಇದಕ್ಕೂ 150 ml ಆಗಿದೆ, ಇದಕ್ಕೂ 150 ml ಮಾಡಿಬಿಡೋಣ. 150 ml. ಟೋಟಲ್ 150 ml ಇದಕ್ಕೆ ಹಾಕಿದ್ದೀನಿ, 150 ml ಇದಕ್ಕೆ ಹಾಕಿದ್ದೀನಿ. ಸ್ಟಿಲ್ ಈ ಸರ್ಫೇಸ್ ಇನ್ನೂ ಡ್ರೈ ಇದೆ. ಬೇಕಾದ್ರೆ ನೋಡ್ಬೋದು, ಟಿಶ್ಯೂ ಪೇಪರಲ್ಲಿ ಇನ್ನೂ ಡ್ರೈ ಇದೆ. ನಮಗೆ ಈ ಥರ ಡ್ರೈನೆಸ್ ಬೇಕಾಗಿರೋದು. ಓಕೆ, ಇದನ್ನು ಅಷ್ಟೇ ಕಂಪ್ಲೀಟ್ಲಿ ಡ್ರೈ ಇದೆ ಇವೆಲ್ಲವೂ. ಜಸ್ಟ್ 50 ml ಹಾಕಿದ್ದಕ್ಕೆ ಇಷ್ಟು ವೆಟ್ ಆಗಿದ್ದಾವೆ. ಇದು 150 ml ಹಾಕಿದ್ದೀನಿ. ಇದ್ರ ಕೆಪಾಸಿಟಿ 150 ml ಅಂದರೆ ಒಂದು ದಿವಸ 12 hours ನಾವು ಇದನ್ನು ಬಳಸಿದ್ರೂ ಯಾವುದೇ ಥರದ್ದು ತೊಂದರೆ ಇಲ್ಲ. ಅಷ್ಟೇ ಅಲ್ಲ, ಇದರೊಳಗೆ ಆನಿಯನ್ ಚಿಪ್ ಇರೋದ್ರಿಂದ ಈ ಆನಿಯನ್ ಚಿಪ್ ಏನು ಮಾಡುತ್ತೆ ಅಂದರೆ ನಮ್ಮ ಹೆಲ್ತನ್ನ ರಿಫ್ರೆಶ್ ಮಾಡುತ್ತೆ. ಅಷ್ಟೇ ಅಲ್ಲ, ಯಾವುದೇ ಥರದ್ದು ಡಿಸೀಸ್ ಬರದೇ ಇರೋ ಥರ ಪ್ರಿವೆಂಟ್ ಮಾಡುತ್ತೆ. ಮತ್ತು ಇದು ಬಯೋಡಿಗ್ರೇಡಬಲ್. ಈ ಒಂದು ಪ್ಯಾಡ್ ಈಗ ನಾನು ಇದನ್ನು ಹಿಡ್ಕೊಂಡು ನಾನು ಪ್ರೆಸ್ ಮಾಡಿ ಹಿಂದಕ್ಕೆ ಹೋದ್ರೂ ಯಾವುದೇ ಥರದ್ದು ನೀರು ಬರೋದೇ ಇಲ್ಲ. ಯಾಕಂದರೆ ಕಂಪ್ಲೀಟ್ಲಿ ಇದು ಲಾಕ್ ಆಗಿದೆ ಒಳಗೆ. ಓಕೆ, ಇದೂ ಅಷ್ಟೇ. ಇದನ್ನು ಅಷ್ಟೇ ಕಂಪ್ಲೀಟ್ಲಿ ಲಾಕ್ ಆಗಿದೆ. ಯಾವುದೇ ಥರದ್ದು ನೀರು ಬರದೇ ಇಲ್ಲ. ಇದಕ್ಕೆ ಇನ್ನೂ ಅಬ್ಸಾರ್ಪ್ಷನ್ ಎಷ್ಟಿದೆ ಅಂತ ನಾನೀಗ ತೋರಿಸ್ತಿದ್ದೀನಿ. ಈಗ ಒಂದು ಕೆಲಸ ಮಾಡೋಣ, ರೆಸ್ಟ್ ಆಫ್ ಲಿಕ್ವಿಡನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ. ಸ್ವಲ್ಪ ಕಲರ್ ಮಾಡ್ಕೊಂಡ್ಬಿಡೋಣ. ಮತ್ತು ನಮಗೆ ಇನ್ನೂ ಈಸಿ ಆಗುತ್ತೆ. ಇನ್ನೂ ಎಷ್ಟು ಅಬ್ಸರ್ವ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಕೋಬೋದು. ಕಲರ್ ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳೋಣ. ಇದಕ್ಕೆ ಇನ್ನೂ ಒಂದು 100 ml 50 ಪ್ಲಸ್ 50 100 ml ಹಾಕಿದ್ದೀನಿ. ಈ ಜೆಲ್ ಎಷ್ಟು ಹಿಡಿಯುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಈ ಜೆಲ್ಲನ್ನು ಓಪನ್ ಮಾಡ್ತೀನಿ. ಇದು ಎಡಿಬಲ್ ಜೆಲ್. ಇದು ಯಾವುದೇ ಥರದ್ದು ನಮ್ಮ ಬಾಡಿಗೆ ಹಾರ್ಮ್ ಇಲ್ಲ. ಮತ್ತು ಇದರಲ್ಲಿ ಲೇಯರ್ಸ್ ಎಲ್ಲವೂ ಸಾಫ್ಟ್ ಕಾಟನ್ ಲೇಯರ್ಸ್ ಇವೆಲ್ಲವೂ. ಯಾವುದೇ ಥರದ್ದು ಪ್ಲಾಸ್ಟಿಕ್ ಇಲ್ಲ. ಇಲ್ಲಿ ಕಾಟನ್ ಲೇಯರ್ಸ್ ಇವೆಲ್ಲವೂ ನಮ್ಮ ಬಾಡಿಗೆ ತುಂಬ ಫ್ರೆಂಡ್ಲಿ ಆಗಿರುವಂಥವು. ಯಾಕಂದರೆ 12 hours ಮಿನಿಮಮ್ 6 hours 8 hours ಅದು ನಮ್ಮ ಬಾಡಿಗೆ ಅಟ್ಯಾಚ್ ಆಗಿರ್ತಾವೆ ಈ ಲೇಯರ್ಸ್. ಇವು ಪ್ಲಾಸ್ಟಿಕ್ ಆಗಿದೆ, ನಮ್ಮ ಬಾಡಿಗೆ ಭಾಳಷ್ಟು ಹಾರ್ಮ್ ಆಗುತ್ತೆ. ಇವೆಲ್ಲವೂ ಬಯೋಡಿಗ್ರೇಡಬಲ್. ಇದು ನಮ್ಮ ಭೂಮಿಯಲ್ಲಿ ಹಾಕಿದ್ರೂ ಈಸಿಯಾಗಿ ಅವು ಡಿಸಾಲ್ವ್ ಹೋಗ್ಬಿಡ್ತವೆ, ಕೊಳ್ತೋಗ್ಬಿಡ್ತವೆ. ಅಂದರೆ ಡಿಸಾಲ್ವ್ ಆಗಿ ಭೂಮಿ ಒಳಗೆ ಸೇರ್ಕೊಂಡ್ಬಿಡ್ತವೆ. ಯಾವುದೇ ಥರ ಪ್ಲಾಸ್ಟಿಕ್ ಅಲ್ಲ ಇದು. ಇದ್ರ ಮೇಲೆ ನೆಕ್ಸ್ಟ್ ಇದೊಂದು ಚಿಪ್ ಇದೆ. ಇದು ಆನಿಯನ್ ಚಿಪ್ ಅಂತ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಎಷ್ಟು ಸುರಕ್ಷಿತವಾಗಿದೆ ಅಂದರೆ ಇಲ್ಲಿ ನೋಡಿ, ನಾನು ಈ ಲೇಯರ್ನ ತೆಗೆದುಬಿಟ್ಟಿದ್ದೀನಿ. ಇದರೊಳಗೆ ಜೈಲ್ ಲೇಯರು, ಅದರೊಳಗೆ ಇನ್ನೂ ಒಂದೆರಡು ಲೇಯರ್ ಇದ್ದಾವೆ. ಈ ಲೇಯರ್ನೆಲ್ಲವೂ ನಾವು ಬಿಡಿಸಿ ತೋರಿಸ್ತೀನಿ. ಇಲ್ಲಿ ಒಂದು ಲೇಯರ್ ಇದೆ, ಇಲ್ಲಿ ಒಂದು ಲೇಯರ್ ಇದೆ,
ನೋಡಿ ಇದು ಜೆಲ್, ಇದು ಎಡಿಬಲ್ ಜೆಲ್. ಇದು ಈ ಜೆಲ್ ತಗೊಂಡಿದ್ದೀನಿ. ಈಗ ಇದಿನ್ನು ಈಗ ನಾನು ಇಲ್ಲಿ 100 ml ತಗೊಂಡಿದ್ದೀನಿ. ಈಗ ಈ ಜೆಲ್ ಹಾಕ್ತಿದ್ದೀನಿ. ಹಾಕಿದ್ಮೇಲೆ ಇದು ಜೆಲ್ ನೋಡ್ಬೋದು ನೀವು ಎಷ್ಟು ಬೇಗ ಇದು ಜೆಲ್ಲ ಕನ್ವರ್ಟ್ ಆಗುತ್ತೆ. ನೀರನ್ನ ಹೊರಗಡೆ ಹೋಗ್ದು ನನಗೆ ಲಾಕ್ ಮಾಡಿಬಿಡುತ್ತೆ. ಕಾಣ್ತಿದೆಯಲ್ಲ? ಈಗ ಈ ಜೆಲ್ಲನ್ನ ನಾನು ಕೈಲಿ ಇಟ್ಕೊಂಡ್ರು ಕಂಪ್ಲೀಟ್ಲಿ ಜೆಲ್ ಆಗಿದೆ, ಬಿಟ್ಟರೆ ನೀರಿಲ್ಲ. ಇಲ್ಲಿ ಕಂಪ್ಲೀಟ್ಲಿ ಜೆಲ್ ಆಗಿದೆ, ಜೆಲ್ಲಾಗಿ ಲಾಕ್ ಆಗಿದೆ. ನೀರೆಲ್ಲವೂ ಕಂಪ್ಲೀಟ್ ಇದೆಲ್ಲೂ ಪುಡಿ ಪುಡಿ ಹಾಕಿದೆ ನೋಡಿ, ನೀರು ಇಲ್ವೇ ಇಲ್ಲ ಇಲ್ಲಿ. ಓಕೆ, ಈಗ ಈ ಪ್ಯಾಡಿಂದು ತೆಗೆಯೋಣ. ಇಲ್ಲವೂ ಫ್ರೂಟ್ ಎಡಿಬಲ್ ಜೆಲ್ ಇವೆಲ್ಲವೂ. ಇದು ಇದ್ರೊಳಗೆ ಹಾಕ್ತಾ ಇದ್ದೀನಿ. ಕಂಪ್ಲೀಟ್ಲಿ ಹಗುರವಾಗಿದೆ ಜೆಲ್. ಇದಕ್ಕೆ ನಾವು ಸ್ಯಾಪ್ಚರ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದು ಕಂಪ್ಲೀಟ್ಲಿ ವಾಟರ್ನ ಜೆಲ್ಲಾಗಿ ಅಬ್ಸಾರ್ಬ್ ಕನ್ವರ್ಟ್ ಮಾಡಿಬಿಡುತ್ತೆ. ಇದಕ್ಕೆ ನಾವು ಮತ್ತೆ ನೀರು ಆ್ಯಡ್ ಮಾಡಿದ್ರು ಇದು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ನೀರನ್ನ ಹೊರಗಡೆ ಬರೋದಕ್ಕೆ ಬಿಡೋದೇ ಇಲ್ಲ. ಈ ರೀತಿ ಇದಕ್ಕೆ ನಾವು ಜೆಲ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ನಮ್ಮ ಒಂದು ಸ್ಯಾನಿಟರಿ ಪ್ಯಾಡ್ ಒಳಗೆ ಇಷ್ಟು ನೀರು ಅಬ್ಸರ್ವ್ ಮಾಡ್ಕೊಳ್ಳೋದು. ನಿಯರ್ಲಿ ನಾನು ನಿಮಗೆ ತೋರಿಸಿರೋ ಥರ 150 ml ಅಬ್ಸಾರ್ಪ್ಷನ್ ಆಗಿತ್ತು. ಅಷ್ಟೇ ಅಲ್ಲದೆ 100 ml ಮತ್ತೆ ಅಗೇನ್ ಆ್ಯಡ್ ಮಾಡಿದ್ದೀನಿ. ಟೋಟಲ್ 250 ml ಅಬ್ಸರ್ವ್ ಆಗಿದೆ. ಇದು ಆದರೂ ಎಲ್ಲೂ ನೀರಿನಂಶ ಇಲ್ಲ, ಜೆಲ್ಲ ಕನ್ವರ್ಟ್ ಆಗಿದೆ ಇದು ಕಂಪ್ಲೀಟ್ಲಿ. ಈಗ ಒಂದು ಕೆಲಸ ಮಾಡೋಣ, ಇದ್ರೊಳಗೆ ಎಷ್ಟು ಜೆಲ್ ಇದೆ ಅಂತ ಇದ್ರೊಳಗೆ ನೋಡೋಣ. ಇದ್ರೊಳಗೆ ಓಪನ್ ಮಾಡಿ ನೋಡೋಣ ಇದ್ರೊಳಗೆ ಯಾವ ರೀತಿ ಜೆಲ್ ಇದೆ ಅಂತ, ಎಷ್ಟಿದೆ ಜೆಲ್ ಇದ್ರೊಳಗೆ ಅಂತ. ನೀವು ಒಂದೊಂದು ಪ್ಯಾಡಿಗೆ ಹತ್ತತ್ರ 13 ರೂಪಾಯಿ 14 ರೂಪಾಯಿ ಒಂದೊಂದು ಪ್ಯಾಡ್ ಕಾಸ್ಟ್. ಇದು ಜೆಲ್ ಶೀಟ್. ಇದು ನಮ್ಮ ಜೆಲ್ ಜೆಲ್ ಇಲ್ಲಿ ನೋಡ್ತಿರ್ಬೋದು. ಈ ಜೆಲ್ಗೂ ನಿಮಗೆ ಗೊತ್ತಾಗುತ್ತೆ ಇದ್ರೊಳಗಿಂದ ನೀರು ಬರ್ತಾ ಇದೆ ಇನ್ನೂ. ಆದ್ರೆ ನಮ್ಮಲ್ಲಿ ಹಿಂಡಕ್ಕೆ ಆಗಲ್ಲ, ಯಾಕಂದ್ರೆ ಜೆಲ್ ಆಗಿರುತ್ತೆ. ಇದು ನುಸುಳು ಬಿಟ್ಟು ಕೈಯಿಂದ ನುಸ್ಕೊಂಡು ಹೋಗುತ್ತೆ, ಬಿಟ್ರೆ ನೀರು ಬರಲ್ಲ. ಕಂಪ್ಲೀಟ್ಲಿ ಡ್ರೈ ಆಗಿದೆ, ಯಾವುದೇ ತರದ್ದು ವೆಟ್ನೆಸ್ ಇರೋದೇ ಇಲ್ಲ. ಇದು ವಿಸ್ಪರ್ದಾಯ್ತು, ಇದನ್ನು ಅಷ್ಟೇ ವಿಸ್ಪರ್. ಇದ್ರೊಳಗೂ ಅದೇ ತರನೇ ಒಂದು ಜೆಲ್ ಶೀಟ್ ಇದೆ. ಇಷ್ಟೇ ಜೆಲ್ ಶೀಟ್. ಇದು ಪ್ರೆಸ್ ಮಾಡಿದ್ರೆ ಮತ್ತೆ ನೀರು ಬಂದೇ ಬರುತ್ತೆ. ಓಕೆ, ಇದ್ರೊಳಗಂತೂ ಯಾವುದೇ ಥರದ್ದು ಜೆಲ್ ಶೀಟ್ ಇಲ್ಲ. ಜೆಲ್ ಶೀಟ್ ಇದ್ರೊಳಗೂ ಇದೆ, ಆದರೆ ಬಹಳ ಕಮ್ಮಿ ಇದೆ. ಇದರೊಳಗೆ ಏನಂತ ಏನು ಗೊತ್ತಾಗ್ತಿಲ್ಲ. ಇದರೊಳಗೆ ನೀರಂತೂ ಯಥೇಚ್ಛ ಹಾಗೆ ಬರುತ್ತೆ. ಈಗ ನೋಡಿದ್ರಲ್ಲ ನೀವು. ಈಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಒಂದು ಚಿಪ್, ಇದರೊಳಗೆ 7 ಲೇಯರ್ಸ್ ಇರುತ್ತೆ. ಅದರೊಳಗೆ 2ನೇ ಲೇಯರು ಚಿಪ್ ಲೇಯರ್ ಇರುತ್ತೆ. ಆ ಚಿಪ್ಪನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿದೆ, ಇಲ್ಲಿ ಚಿಪ್ ಇದೆ. ಓಕೆ, ಇದು ಆನಿಯನ್ ಚಿಪ್ ಅಂತ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದರ ಡೀಟೇಲಿಂಗ್ ನಾನು ನಿಮಗೆ ಕೊಡ್ತೀನಂತೆ. ನಿಮಗೆ ಏನು ಅನ್ನಿಸ್ತು ನಮ್ಮ ಈ ಒಂದು ಪ್ಯಾಡ್ಸ್ ಎಲ್ಲದರಲ್ಲೂ ಕಂಪೇರ್ ಮಾಡಿ ತೋರಿಸಿದ್ದೀನಿ. ಮಾರ್ಕೆಟಲ್ಲಿ ಸಿಗುವಂಥ ಒಳ್ಳೊಳ್ಳೆ ಲೀಡಿಂಗ್ ಬ್ರ್ಯಾಂಡ್ಸ್ ಇದ್ದಾವೆ. ಅದೇ ಅಲ್ಲದೆ ನಮ್ಮದು ಸ್ಯಾಪ್ಚರ್ ಟೆಕ್ನಾಲಜಿ, ಉಡಾನ್ ಸೇಫ್ ನಮ್ಮ ಬ್ರ್ಯಾಂಡ್ ಇದೆ. ಈ ಒಂದು ಸ್ಯಾನಿಟರಿ ಪ್ಯಾಡ್ ಇಕೋ ಫ್ರೆಂಡ್ಲಿನೂ ಹೌದು, ಹೆಲ್ತ್ ಫ್ರೆಂಡ್ಲಿನೂ ಹೌದು. ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಥರದ್ದು ಗೈನಕಾಲಜಿಕಲ್ ಡಿಸಾರ್ಡರ್ಸ್ ಯಾವುದು ಬರೋದಿಲ್ಲ ಅಂತ ಹೇಳ್ತಾ ನಾನು ಇದೊಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸೆಷನಲ್ಲಿ ಇನ್ನೊಂದು ಟಾಪಿಕ್ ತೊಗೊಂಡು ಬರ್ತಿದ್ದೀನಿ. ನಮಸ್ಕಾರ.